ಪ್ರತಿಯೊಬ್ಬರ ಜೀವನದಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ? ಆ 3 ರೀತಿಯಾದ ಸಮಸ್ಯೆಗಳು ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ರು ಈ 3 ಸಮಸ್ಯೆಗಳಿಂದ ಬಳಲ್ತಾರೆ ಇರ್ತಾರಂತೆ. ಯಾವ್ದಾದ್ರು ಒಂದಾದ್ರು. ಒಂದು ಹಣಕಾಸಿನ ಸಮಸ್ಯೆ. ಓಕೆ. ಇನ್ನೊಂದು ಆರೋಗ್ಯ ಸಮಸ್ಯೆ. ಇನ್ನೊಂದು ರಿಲೇಶನ್ಶಿಪ್ ಅಂದ್ರೆ ಸಂಬಂಧಗಳಲ್ಲಿ. ಸೊ ಈ 3ರಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಇಲ್ಲ ನನಗೆ ಯಾವ ಸಮಸ್ಯೆ ಇಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಮೆಸೇಜ್ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಅಥವಾ ನನ್ನ ಲೈಫಲ್ಲಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಲ್ವಾ? ಯಾವ್ದಾದ್ರೂ ಒಂದು ಇದ್ದೇ ಇರುತ್ತೆ. ಯಾಕೆ ಸಮಸ್ಯೆಗಳು ಬರುತ್ತೆ ಅಂದ್ರೆ ಆತ್ಮದ ಉನ್ನತಿ. ಅದಾದ್ಮೇಲೆ ಇನ್ನೊಂದು ಮೇನ್ ರೀಸನ್ ಏನು ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರೋ ಸರಿಯಲ್ಲದ ಪಾಪ ಕರ್ಮಗಳ ಫಲ. ಈ ಆಧ್ಯಾತ್ಮಿಕ ಪಯಣದಲ್ಲಿ, ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಅನೇಕ ನಿಯಮಗಳಿರುತ್ತೆ ಅಲ್ವಾ? ಅದರಲ್ಲಿ ಅತಿ ಮುಖ್ಯವಾದ ನಿಯಮ ಏನಂದ್ರೆ ಸಿದ್ಧಾಂತ ಏನು ಅಂದ್ರೆ ಕರ್ಮ ಸಿದ್ಧಾಂತ ಅಲ್ಲ. ನಾವು ಈ ಭೂಮಿಗೆ ಬರ್ತೀವಿ ಈ ದೇಹ ತಗೊಂಡು. ಇಲ್ಲಿ ಅಜ್ಞಾನದಿಂದ ಎಷ್ಟೋ ಸರಿಯಲ್ಲದ ಕೆಲಸಗಳನ್ನ ಮಾಡಿರ್ತೀವಿ. ಅಂದ್ರೆ ಇಲ್ಲೂ ಕೂಡ ನಮ್ಗೆ ರೂಲ್ಸ್ ಇರುತ್ತೆ, ಧರ್ಮ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಂದ್ರೆ ಯೂನಿವರ್ಸಲ್ ಲಾ. ಯಾವಾಗ ಅದನ್ನ ನಾವು ಫಾಲೋ ಮಾಡೋದಿಲ್ವಲ್ಲ, ಏನಾಗುತ್ತೆ, ನಮ್ಮ ಬ್ಯಾಲೆನ್ಸ್ಗೆ ಆಡ್ ಆಗ್ತಾ ಬರುತ್ತೆ. ಕರ್ಮ ಅಂದ್ರೆ ಏನು ಅಂದ್ರೆ ಕೆಲಸ, ಕಾರ್ಯ. ನೀವು ಏನೇ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಕೂಡ ಅದರ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಇದ್ದೇ ಇರುತ್ತಂತೆ. ಅಂದ್ರೆ ನೀವು ಒಬ್ರಿಗೆ ಒಳ್ಳೇದ್ ಮಾಡಿದಾಗ ಅದು 100ರಷ್ಟು ನಿಮ್ಗೆ ಒಳ್ಳೇದ್ ಬರುತ್ತೆ. ಅದೇ ಯಾರಿಗಾದ್ರೂ ತೊಂದರೆ ಕೊಟ್ಟಾಗ ಅದು ನಮಗೆ ಅದೇ ರೀತಿಯಾದ ವಾಪಸ್ ಬರುತ್ತೆ. ಸೊ ಇದೇ ಈ ವಿಶ್ವದ ನಿಯಮ ಅಲ್ವಾ? ಆದ್ರೆ ಏನಾಗುತ್ತೆ, ಎಷ್ಟೋ ನಮ್ಮ ನಮ್ಮ ಪಯಣದಲ್ಲಿ ನಮ್ಮ ಸೋಲ್ಗೆ ಏನಿರುತ್ತೆ ಅಂದ್ರೆ ನಮಗೆ ಎಲ್ಲವನ್ನ ಒಂದೇ ಸಾರಿ ಬ್ಯಾಲೆನ್ಸ್ ಮಾಡೋಕೆ, ಆಮೇಲೆ ತಡ್ಕೊಳಕ್ಕೆ ಶಕ್ತಿ ಇರೋದಿಲ್ಲ. ಸೊ ಅದಕ್ಕೆ ಏನಂತ ಮಾಡ್ತೀವಿ, ತುಂಬಾ ಜನ ಅದಕ್ಕೆ ನಿಮ್ಗೆ ಅನಿಸ್ತಾ ಇರುತ್ತೆ, ಅರೆ ನಾನು ಎಷ್ಟು ಯಾರಿಗೂ ಹರ್ಟ್ ಮಾಡ್ಲಾರ್ದಂಗೆ ಎಲ್ಲ ಒಳ್ಳೆ ರೀತಿಯಿಂದ ಇದ್ರೂನು ಕೂಡ ಯಾಕೆ ನನಗೆ ಕಷ್ಟಗಳು ಬರ್ತಾ ಇವೆ? ಇನ್ನೊಬ್ರು ಅವ್ರು ಎಷ್ಟೇ ಬೇರೆಯವ್ರಿಗೆ ದುಃಖ ಕೊಟ್ರು ಕೂಡ ಯಾಕೆ ಅವರು ಅಷ್ಟು ಚೆನ್ನಾಗಿದ್ದಾರೆ ಅಂತಂದ್ರೆ ನಮ್ಮ ಈ ಆತ್ಮದ ಸ್ಥಿತಿ ಹೆಂಗಿರುತ್ತೋ ಅದ್ರ ಮೇಲೆ ಕರ್ಮಫಲ ಅನುಭವಿಸೋದಿರುತ್ತೆ ಅಂತ. ಇವಾಗ ಈಗ ತಾನೇ ಬಾಲಾವಸ್ಥೆಯಿಂದ ಬಂದಿರೋ ಆತ್ಮಕ್ಕೆ ಏನಾಗುತ್ತೆ, ಅದು ತಡ್ಕೊಳೋ ಶಕ್ತಿ ಇರಲ್ಲ. ಸೊ ಅದಕ್ಕೆ ಏನ್ ಯೂನಿವರ್ಸ್ ಏನ್ ಮಾಡುತ್ತೆ, ಓಕೆ ಇದು ನಿನ್ನ ಕರ್ಮಗಳ ಲಿಸ್ಟ್, ಇದು ಸ್ವಲ್ಪ ಇಲ್ಲಿ ಕ್ಲಿಯರ್ ಮಾಡ್ಕೊ, ಇನ್ನು ಸ್ವಲ್ಪ ಮುಂದಿನ ಜನ್ಮದಲ್ಲಿ ನೀನು ತಗೊಂಡೋಗು ಅಂತ. ಸೊ ಅದಕ್ಕೆ ಎಷ್ಟೋ ಈ ಜನ್ಮದ ಸತ್ಯಗಳು ನಮಗೆ ಗೊತ್ತಿರುತ್ತೆ, ಆದ್ರೆ ಹಿಂದಿನ ಜನ್ಮದ ಸತ್ಯಗಳು ನಮಗೆ ಗೊತ್ತಿರೋದಿಲ್ಲ. ಅದರ ಫಲನೇ ಈಗ ನಾವು ಅನುಭವಿಸ್ತಾ ಇರ್ತೀವಿ. ಇದೇ ಫಸ್ಟ್ ನಿಯಮ, ಕರ್ಮ ಸಿದ್ಧಾಂತ. ಸೊ ಕರ್ಮ ಸಿದ್ಧಾಂತವನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಜೀವನವನ್ನ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಅದಕ್ಕೆ ಹೇಳ್ತಾರೆ, ನನ್ನ ಈ ಕಷ್ಟಕ್ಕೆ, ನನ್ನ ಈ ನಷ್ಟಕ್ಕೆ, ನನ್ನ ಈ ನೋವಿಗೆ ನಾನೇ ಕಾರಣ, ಬೇರೆ ಯಾರು ಅಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಹಣಕಾಸಿನ ಸಮಸ್ಯೆ ಬರುತ್ತೆ ಅಂತಂದ್ರೆ ಈ ಕರ್ಮ ಸಿದ್ಧಾಂತವನ್ನ ತಗೊಂಡಾಗ ಹಿಂದಿನ ಜನ್ಮದಲ್ಲಿ ಅದೇ ರೀತಿಯಾದ ನೋವನ್ನ ಯಾರಿಗೂ ಉಂಟು ಮಾಡಿರ್ತೀವಿ. ಸೊ ಈ ಜನ್ಮದಲ್ಲಿ ನಾವ್ ಏನ್ ಅನುಭವಿಸ್ತಾ ಇದೀವಲ್ವಾ, ತುಂಬಾ ಜನಕ್ಕೆ ಏನಾಗಿರುತ್ತೆ, ಎಷ್ಟೇ ದುಡ್ಡು ಉಳಿತಾ ಇರಲ್ಲ ಅಲ್ವಾ? ಅಥವಾ ತುಂಬಾ ಹಣಕಾಸಿನ ಸಮಸ್ಯೆ ಇರುತ್ತೆ, ತುಂಬಾ ದುಡ್ಡಿಗೆ ಮೋಸ ಹೋಗಿರ್ತಾರೆ. ಯಾಕೆ ಅಂದ್ರೆ ಸೇಮ್ ಇದರ ರಿವರ್ಸ್ ನೀವು ಮಾಡಿರ್ತೀರಾ ಹಿಂದಿನ ಜನ್ಮದಲ್ಲಿ. ಅಥವಾ ಲ್ಯಾಂಡ್ ಸಮಸ್ಯೆ ಇರುತ್ತೆ, ಹಿಂದಿನ ಜನ್ಮದಲ್ಲಿ ನೀವು ಯಾರಿಗೋ ಲ್ಯಾಂಡ್ ಅಲ್ಲಿ ಮೋಸ ಮಾಡಿರ್ತೀರ, ಅದನ್ನೇ ಒಂದು ಕನ್ನಡಿಯಾಗಿ ಈಗ ಅನುಭವಿಸ್ತಾ ಇರ್ತೀರ. ಅಥವಾ ಹೆಲ್ತ್ ಇಶ್ಯೂಸ್ ಬರುತ್ತೆ, ತುಂಬಾ ಹೆಲ್ತ್ ಇಶ್ಯೂಸ್. ಆತ್ಮ ಉದ್ಧಾರಕ್ಕೆ ಈ ಕರ್ಮವನ್ನ ಪ್ರಕ್ಷಾಳನೆ ಮಾಡ್ಕೊಳಕ್ಕೆ, ಈ ಕರ್ಮವನ್ನ ಬೇಗನೆ ಕ್ಲಿಯರ್ ಮಾಡ್ಕೊಳಕ್ಕೆ ಏನ್ ಮಾಡದಂತೆ ಆತ್ಮ, ಇಲ್ಲ ನಾನು ಇದೆಲ್ಲ ಕ್ಲಿಯರ್ ಮಾಡ್ಕೊಳಕ್ಕೆ ನನ್ನ ಅನಾರೋಗ್ಯ ಸಮಸ್ಯೆಯಿಂದ ನಾನು ಹೋಗ್ತೀನಿ ಅಂತ. ನೀವ್ ಅದಕ್ಕೆ ಅಬ್ಸರ್ವ್ ಮಾಡಿ, ನಿಮಗೆ ಅನಾರೋಗ್ಯ ಆದಾಗ ಬರೀ ಫಿಸಿಕಲಿ ಅಲ್ಲ, ಮೆಂಟಲಿ ಕೂಡ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀರ, ತುಂಬಾ ಲೋ ಆಗ್ಬಿಡ್ತೀರ ಅಲ್ವಾ? ಸೊ ಎಲ್ಲ ಚೆನ್ನಾಗಿದ್ದಾಗ ನಿಮ್ಗೆ ಏನಾದ್ರೂ ಹೇಳಕ್ ಬಂದ್ರೆ ನೀವು ಕೇಳ್ತೀರಾ? ಇಲ್ಲ ಅಲ್ವಾ? ತುಂಬಾ ನೊಂದಾಗ, ಆಗ ಯಾರು ಏನೇ ತರದ ಮಾತನ್ನ ಹೇಳಿದ್ರು ಕೂಡ ಇಮ್ಮಿಡಿಯೇಟ್ ಆಗಿ ನಾವು ನಂಬಿಡ್ತೀವಿ, ಕೇಳ್ತೀವಿ. ಸೊ ಅದಕ್ಕೆ
ಪಾಠ ಅವಾಗೆ ಕಲಿಸ್ತಾರಂತೆ. ಈ ಕೆಬ್ಣವನ್ನ ಯಾವಾಗ ಹೊಡಿತಾರೆ ಹೇಳಿ? ಚೆನ್ನಾಗಿ ಕಾಸ್ದಾಗಲ್ವಾ ಪೆಟ್ಟು ಹಾಕೋದು ಅದು ಬಗ್ಗಕ್ಕೆ. ಸೊ ಅದೇ ರೀತಿಯಾಗಿ ಯಾವಾಗ ನಾವು ಅನಾರೋಗ್ಯ ಸಮಸ್ಯೆಯಿಂದ ತುಂಬಾ ಡೌನ್ ಅಲ್ಲಿ ಇರ್ತೀವಲ್ವಾ, ಆಗ ನಿಮಗೆ ಒಂದ್ ಆಸರೆ ಸಿಕ್ಕರೆ ಸಾಕು ಅನ್ನಂಗಿರುತ್ತೆ. ಅವಾಗ ಏನಾಗುತ್ತೆ, ಯಾರೋ ಬಂದು ಹೇಳ್ತಾರೆ ಈ ಧ್ಯಾನ ಮಾಡಿದ್ರೆ ಚೆನ್ನಾಗಾಗತ್ತಂತೆ, ಧ್ಯಾನ ಮಾಡು ಅಂತ. ಅದೇ ಚೆನ್ನಾಗಿದ್ದಾಗ ಧ್ಯಾನ ಮಾಡು ಅಂದ್ರೆ ನಾವು ಮಾಡೋದಿಲ್ಲ ಅಲ್ವಾ? ಸೊ ಅದಕ್ಕೆ ನೋಡಿ ತುಂಬಾ ಜನ ಧ್ಯಾನಕ್ಕೆ ಹೇಗೆ ಬಂದ್ರಿ ಅಂದ್ರೆ, ಆ ಸಮಸ್ಯೆ, ಈ ಸಮಸ್ಯೆ, ಹಲವಾರು ಸಮಸ್ಯೆಯಿಂದ ನಾವು ಬಂದ್ವಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಆತ್ಮ ಅದೇ ಡಿಸೈಡ್ ಮಾಡತ್ತದ್ ಸೋಲ್. ಇಲ್ಲ ನನ್ನ ಕರ್ಮನ ಕ್ಲಿಯರ್ ಮಾಡ್ಕೊಳಕ್ಕೆ ನಾನು ಅನಾರೋಗ್ಯವನ್ನ ನಾನು ತಗೊಂಡ್ ಹೋಗ್ತೀನಿ ಅಂತ. ಇನ್ನು ರಿಲೇಶನ್ಶಿಪ್ ಇಶ್ಯೂಸ್ ಅಲ್ವಾ? ಸಂಬಂಧಗಳು, ಹಲವಾರು ಸಂಬಂಧಗಳಿವೆ ನಮ್ಮ ಸುತ್ತಮುತ್ತ ಅಲ್ಲ? ನಮ್ಮ ಪೇರೆಂಟ್ಸ್ ಜೊತೆ, ನಮ್ಮ ಅತ್ತೆ ಮಾವ, ನಮ್ಮ ಲೈಫ್ ಪಾರ್ಟ್ನರ್, ನಮ್ಮ ಮಕ್ಕಳು, ನಮ್ಮ ಅಣ್ಣ ಅಕ್ಕ, ಹೀಗೆ ಎಲ್ಲ ಬೇರೆ ಬೇರೆ ರಿಲೇಶನ್ ಇದೆ ಅಲ್ವಾ? ಕೆಲವೊಂದ್ರೆ ತುಂಬಾ ಜನಕ್ಕೆ ಅಬ್ಸರ್ವ್ ಮಾಡ್ರಿ, ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಯಾಕೆ ಅಂದ್ರೆ ಹಿಂದೆ ಅದೇ ರೀತಿ ನಾವು ಮಾಡಿರ್ತೀವಿ. ಇವಾಗ ನಿಮ್ಮ ಅತ್ತೆ ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ನೀವ್ ಅತ್ತೆಯಾಗಿ ಅವ್ರಿಗೆ ಅಷ್ಟೇ ತೊಂದರೆ ಕೊಟ್ಟಿರ್ತೀರಂತ. ಇವೆಲ್ಲ ನಾವು ಲೈವ್ ಎಕ್ಸಾಂಪಲ್ಸ್ ಕೇಳಿದ್ದು. ತುಂಬಾ ಜನಕ್ಕೆ ಈ ತರ ಕುಂದಿರಿಸಿದಾಗ, ಸಮಸ್ಯೆ ಇದೆ ಇದಕ್ಕೆ ಏನು ಕಾರಣ ಅಂದಾಗ, ಹಲವಾರು ಜನ ತಮ್ಮ ಹಿಂದಿನ ಜನ್ಮಗಳನ್ನ ನೋಡ್ಕೊಂಡು ಇವೆಲ್ಲವನ್ನ ಹೇಳಿದ್ದಾರೆ. ಓಕೆ, ಅಥವಾ ತುಂಬಾ ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಗಂಡನೇ ಅನ್ಕೊಳ್ಳಿ, ತುಂಬಾ ಬೈತಾ ಇದ್ದಾರೆ ನಿಮ್ಗೆ, ಅಥವಾ ತುಂಬಾ ಎಲ್ಲದಕ್ಕೂ ಹೀಯಾಳಿಸ್ತಾ ಇದ್ದಾರೆ. ಯಾಕೆ ಈ ತರ ಆಗುತ್ತೆ ಅಂದ್ರೆ, ಹಿಂದಿನ ಜನ್ಮದಲ್ಲಿ ನೀವು ಅದೇ ತರ ಮಾಡಿರ್ತೀರ, ಅದಕ್ಕಿಂತ ಇನ್ನೂ ಹೆಚ್ಚು ಮಾಡಿರ್ತೀರಾ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ಇವಾಗ ಒಂದು ಕ್ಲಾರಿಟಿ ಏನ್ ಬಂತು, ನಮ್ಮ ಲೈಫ್ ಅಲ್ಲಿ ಏನೇ ಸಮಸ್ಯೆ ಇದ್ರೂನು ಕೂಡ ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಾವೇ, ಬೇರೆ ಯಾರು ಅಲ್ಲ. ಫಸ್ಟ್ ನಾವು ಧ್ಯಾನ ಅತಿ ಹೆಚ್ಚು ಮಾಡಿದಾಗ ಈ ರಿಯಲೈಸೇಷನ್ ನಮ್ಗೆ ಆಗುತ್ತೆ. ಈ ಕರ್ಮ ಪ್ರಕ್ಷಾಳನೆ ಮಾಡ್ಕೋಬೇಕು, ಕರ್ಮವನ್ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಈ ಹಂತವಾಗಿ ನಾವು ಹೋದಾಗ ಮಾತ್ರ ನಮ್ಮ ಜೀವನ ಬದಲಾಗಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ರೂಲ್ ಏನಂದ್ರೆ, ಮೆಡಿಟೇಷನ್ ಜಾಸ್ತಿ ಮಾಡ್ಬೇಕು, ಧ್ಯಾನ ಜಾಸ್ತಿ ಮಾಡ್ಬೇಕು. ಯಾವಾಗ ಧ್ಯಾನ ಜಾಸ್ತಿ ಮಾಡ್ತೀವಲ್ವಾ, ಆಗ ನಮಗೆ ಒಪ್ಕೊಳ್ಳೋ ಸ್ಥಿತಿ ಬರುತ್ತೆ. ನೀವ್ ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು 3 hours ಮೆಡಿಟೇಷನ್ ಮಾಡಿ, ಅವತ್ತು ಏನೇ ಬೇಕಾದ್ರೂ ನೀವು ಆಕ್ಸೆಪ್ಟ್ ಮಾಡೋ ಸ್ಥಿತಿಯಲ್ಲಿ ಇರ್ತೀರ. ಓ ಹೌದಾ, ಹೋಗ್ಲಿ ಬಿಡು ಅನ್ನೋ ಸ್ಥಿತಿಯಲ್ಲೂ ಇರ್ತೀರ. ಅದೇ ಧ್ಯಾನ ಮಾಡಿಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅಂತಂದಾಗ ಏನೇ ಹೇಳಿದ್ರು ನೀವು ಒಪ್ಕೊಳ್ಳೋ ಸ್ಥಿತಿಯಲ್ಲೇ ಇರಲ್ಲ. ಸೊ ಈ ಕರ್ಮವನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ರೂಲ್ ಏನು, ಅತಿ ಹೆಚ್ಚು ಧ್ಯಾನ ಸಾಧನೆ ಮಾಡ್ಬೇಕು. ಡೈಲಿ 3 hours 4 hours ಹೀಗೆ ಪ್ರತಿದಿನ ಮಾಡ್ತಾ ಹೋದಾಗ ನಿಮ್ಮ ಆಲೋಚನೆ ವಿಧಾನ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಸೊ ಅದಾದ್ಮೇಲೆ ಎಲ್ಲ ಪತ್ರಿಜಿ ವಿಡಿಯೋಸ್ ಎಲ್ಲ ನಾವು ನೋಡ್ತಾ ಇದೀವಲ್ವಾ? ಸೊ ಅದೇ ಹೇಳ್ತಾರೆ, ನಮ್ಮ ವಾಸ್ತವಕ್ಕೆ ನಾವೇ ಕಾರಣರು ಅಲ್ವಾ? ನಮ್ಮ ಈ ಲೈಫ್ ಏನಿದೆ ಅಲ್ವಾ, ಪ್ರೆಸೆಂಟ್ ಮೂಮೆಂಟ್, ಇದಕ್ಕೆಲ್ಲ ಏನ್ ಕಾರಣ? ಇದನ್ನ ಸೃಷ್ಟಿ ಮಾಡಿದ್ ಯಾರು? ನಾವೇ. ಅದಕ್ಕೆ ಏನ್ ಹೇಳ್ತಾರೆ? ಸೃಷ್ಟಿಕರ್ತರು ನಾವೇ, ಸ್ಥಿತಿಕರ್ತರು ನಾವೇ, ಲಯಕರ್ತರು ನಾವೇ ಅಂತ ಹೇಳ್ತಾರೆ. ಅಂದ್ರೆ ಈ ಸಮಸ್ಯೆಯನ್ನ ಸೃಷ್ಟಿ ಮಾಡಿದ್ಯಾರು? ನಾವೇ. ಅದು ಸೃಷ್ಟಿ ಮಾಡಿದೀವಿ. ಸೊ ಅದರಿಂದ ನಮ್ಮ ಸ್ಥಿತಿ ಏನಿದೆ? ಈ ಸಫರಿಂಗ್ಸ್ ಎಲ್ಲ ನಮ್ಮ ಲೈಫಲ್ಲಿ ಬರ್ತಿದೆ. ಆದ್ರೆ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು? ಈ ಲಯಕರ್ತರು ಯಾರು? ಇದನ್ನೆಲ್ಲ ಯಾರು ಕ್ಲಿಯರ್ ಮಾಡಕ್ ಸಾಧ್ಯ? ನಮ್ಮಿಂದನೇ ಸಾಧ್ಯ ಆಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಬಂದಿರೋ ಈ ಯಾವುದೇ ತರ ಸಮಸ್ಯೆ ಆಗಿರ್ಬೋದು, ಹೊರಗಡೆ ವ್ಯಕ್ತಿಯಿಂದ ಆ ಸಮಸ್ಯೆಯನ್ನ ಕಮ್ಮಿ ಮಾಡಕ್ಕೆ ಸಾಧ್ಯನಾ? ಎಸ್ ಆರ್ ನೋ? ನಿಮ್ಗೇನ್ ಅನ್ಸುತ್ತೆ? ನಿಮ್ಗೇನೇ ಸಮಸ್ಯೆ ಬಂದಿರ್ಲಿ, ಹೊರಗಡೆ ವ್ಯಕ್ತಿಯಿಂದ ಅದನ್ನ ಕ್ಲಿಯರ್ ಮಾಡೋಕೆ, ಅದನ್ನ ಸಮ ಮಾಡಕ್ ಸಾಧ್ಯನಾ? ಇಲ್ಲ ಅಲ್ವಾ? ಯಾಕೆ ಅಂದ್ರೆ ಅದು ಕೂಡ ನಮ್ಮ ಕೈಲಿದೆ. ಆ ಕರ್ಮವನ್ನ ಕ್ಲಿಯರ್ ಮಾಡ್ಕೊಳೋದು ನಮ್ಮ ಕೈಲಿದೆ. ಸೊ ಅದ್ರ ಫಸ್ಟ್ ರೂಲ್ ಏನು? ಒಪ್ಕೊಳೋದು. ನಾನೇ. ಪ್ರತಿಯೊಂದಕ್ಕೆ ಏನೇ ಆದ್ರೂ ಕೂಡ ನಾವು ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಾವೆಷ್ಟು ಚೆನ್ನಾಗಿದ್ವಿ, ಅವ್ರು ಬಂದು ನಮ್ಮ ಲೈಫನ್ನ ಹಾಳು ಮಾಡಿದ್ರು ಅಲ್ವಾ? ನಾನು ಎಷ್ಟು ಚೆನ್ನಾಗಿದ್ದೆ, ಈ ಇನ್ಸಿಡೆಂಟ್ ಆದ್ಮೇಲೆ ನನ್ನ ಹೆಲ್ತ್ ಅಪ್ಸೆಟ್ ಆಯ್ತು. ಸೊ ಅದು ಟ್ರಿಗ್ಗರ್ ಮಾಡಕ್ಕೆ ನಿಮಗೆ ಆ ಸಿಚುವೇಶನ್ ಬಂದಿರ್ಬೋದು, ಆ ವ್ಯಕ್ತಿ ಬಂದಿರ್ಬೋದು, ಆದ್ರೆ ಅದಕ್ಕೆ ಕಾರಣ ನೀವೇ. ಸೊ 10 ದಿನ ಫಸ್ಟ್ ಇದನ್ನೇ ಪ್ರಾಕ್ಟೀಸ್ ಮಾಡ್ಬೇಕು. ನನ್ನ ಈ ಕಷ್ಟಗಳಿಗೆ, ನನ್ನ ಪಾಪ ಕರ್ಮಗಳಿಗೆ ನಾನೇ ಕಾರಣ ಅಂತ ಒಪ್ಕೊಂತ ಹೋಗ್ಬೇಕು. ಅವಾಗ ಒಂದ್ ಹಂತಕ್ಕೆ ಬರ್ತೀವಿ. ಸೊ ಆಮೇಲೆ ಏನ್ ಮಾಡ್ಬೇಕು? ಫಸ್ಟ್, ಯಾಕಂದ್ರೆ ಒಪ್ಕೊಳೋದೇ ದ ಗ್ರೇಟ್ ಚಾಲೆಂಜ್. ಯಾಕಂದ್ರೆ ಅದೇ ಟೈಮ್ ತಗೊಳೋದು ತುಂಬಾ. ಸೊ ಯಾವಾಗ ಒಪ್ಕೊಂಡ್ಬಿಡ್ತೀರಲ್ವಾ ನಿಮಗ್ ನೀವೇ, ನಾನೇ ಇದಕ್ಕೆಲ್ಲ ಕಾರಣ ಅಂತ, ನೆಕ್ಸ್ಟ್ ಏನ್ ಮಾಡ್ಬೇಕು?
ಕ್ಷಮೆ ಕೇಳ್ಬೇಕು. ಹೇಗೆ? ಓಕೆ, ನಿಮ್ಗೆ ಯಾರೋ ನೋವಿಸಿದ್ದಾರೆ ಅಥವಾ ಯಾರೋ ಇದ್ ಮಾಡಿದ್ರೆ ಅವ್ರ ಹತ್ರ ಪರ್ಸನಲ್ ಆಗಿ ಹೋಗಿ ಕ್ಷಮೆ ಕೇಳೋದ? ಅದಲ್ಲ. ಈ ಜನ್ಮದ್ ಮಾತ್ರ ನಮಗೆ ಐಡಿಯಾ ಇರುತ್ತೆ, ಆದ್ರೆ ಹಿಂದಿನ ಜನ್ಮದಲ್ಲಿ ಏನೇನೆಲ್ಲ ಮಾಡಿರ್ತೀವಲ್ವಾ. ಸೊ ಧ್ಯಾನದಲ್ಲಿ ಕುತ್ಕೊಂಡು ಕ್ಷಮಾಧ್ಯಾನ ಮಾಡೋದು. ಕ್ಷಮಾಧ್ಯಾನ ಮಾಡಿ ಎಲ್ಲವನ್ನ ಮರೆಯೋದು ಅಂತ ಹೇಳ್ತಾರೆ. ಈ ಕ್ಷಮಿಸೋದೇ ಪ್ರೀತಿಸೋದು ಅಂತ. ಏನ್ ಮಾಡ್ಬೇಕು? ಕಣ್ಮುಚ್ಕೊಂಡು ಕುತ್ಕೊಂಡು ನಿಮ್ಮ 2 ಕೈಗಳನ್ನ ಲಾಕ್ ಮಾಡ್ತಾ ಏನಂತ ಅನ್ಬೇಕು? ಯೂನಿವರ್ಸ್ಗೆ ಏನ್ ಹೇಳ್ಬೇಕು? ನನ್ನ ಈ ಕಷ್ಟಕ್ಕೆ ಏನೋ ಇದೆ ಅಲ್ವಾ, ಏನ್ ಚಾಲೆಂಜ್ ಇದೆ ಅಲ್ವಾ, ಇದಕ್ ನಾನೇ ಕಾರಣ ಅಂತ ನಾನು ಒಪ್ಕೊಂಡಿದೀನಿ. ಬಟ್ ನಾನು ಏನ್ ಮಾಡಿದೀನಿ ಈ ತರ ನನ್ನ ಲೈಫಲ್ಲಿ ಆಗಕ್ಕೆ? ನಾನ್ ಆ ಬರ್ತನ ನೋಡ್ಬೇಕು. ಅಥವಾ ವಿಷನ್ ಇಲ್ಲ, ನಿಮ್ಗೇನು ಅನ್ಸಲ್ಲ, ದಟ್ಸ್ ಓಕೆ. ಏನ್ ಅನ್ಕೋಬೇಕು? ಈ ಜನ್ಮದಾಗಾದ್ರು ಅಥವಾ ಹಿಂದಿನ ಜನ್ಮದಾಗಾದ್ರು ನಾನು ಯಾರಿಗೆ ಏನೇ ರೀತಿಯಾದ ತೊಂದರೆ ಕೊಟ್ಟಿದ್ರೆ, ನೋಯಿಸಿದ್ರೆ, ಹಿಂಸೆ ಮಾಡಿದ್ರೆ, ಮಾನಸಿಕವಾಗಿ, ದೈಹಿಕವಾಗಿ ಯಾವುದೇ ರೀತಿಯಾದ ಹಿಂಸೆ ಮಾಡಿದ್ರು ಕೂಡ ಅವರೆಲ್ಲರನ್ನ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ಬೇಕು. ಕ್ಷಮೆ ಕೇಳಿ ನಿಮಗೆ ಏನ್ ಅನ್ಸುತ್ತೋ ನೋಡ್ಬೇಕು. ಅವಾಗ ನೀವು ಬರೇ ಬಾಯಿ ಮಾತಿಂದ ಕೇಳಿದ್ರೆ ಏನು ವರ್ಕ್ ಆಗಲ್ಲ. ಹೃದಯಪೂರ್ವಕವಾಗಿ ಕೇಳ್ಬೇಕು. ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ತುಂಬಾ ಅಳು ಬರೋದಾಗಿರ್ಬೋದು, ತುಂಬಾ ಬೇಜಾರು ಇವೆಲ್ಲ ಆಗ್ತಾ ಇದೆ ಅಂದ್ರೆ ನೀವು ಹೃದಯಪೂರ್ವಕವಾಗಿ ಕೇಳ್ತಾ ಇದ್ದೀರಿ ಅಂತ ಅರ್ಥ. ಅಂಡ್ ಇದಾದ್ಮೇಲೆ ನಿಮಗೆ ನೀವು ಡಿಸೈಡ್ ಮಾಡ್ಬೇಕು, ಓಕೆ ನಾನು ತಪ್ಪು ಮಾಡಿದೀನಿ, ನಾನು ಕ್ಷಮೆ ಕೇಳಿದೀನಿ, ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ನಾನು ಇದನ್ನ ಪ್ರಾಯಶ್ಚಿತ ಮಾಡ್ಕೊಳಕ್ಕೂ ನಾನು ಸಿದ್ಧವಾಗಿದ್ದೀನಿ. ಓಕೆ, ನನ್ನನ್ನು ನಾನು ಬದಲಾಯಿಸ್ಕೊಳ್ತೀನಿ. ಹಿಂದೆ ಮಾಡಿರೋ ತಪ್ಪನ್ನ ನಾನು ಮತ್ತೆ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನಿಮ್ಮ ಹಸ್ಬೆಂಡ್ ಅನ್ಕೊಳ್ಳಿ, ನಿಮ್ಗೆ ತುಂಬಾ ಬೈತಾ ಇರ್ತಾರೆ, ತುಂಬಾ ಬೇಜಾರ್ ಮಾಡ್ಕೊಂಡು ಸಿಟ್ಟು ಮಾಡ್ತಾ ಇರ್ತಾರೆ. ನೀವೇನ್ ಮಾಡ್ತಾ ಇರ್ತೀರಾ? ನೀವು ವಾಪಸ್ ಅಷ್ಟೇ ಸಿಟ್ಟು ಮಾಡೋದು, ಅಷ್ಟೇ ಬೈಯೋದು ಮಾಡ್ತಾ ಇರ್ತೀರಲ್ವಾ. ಬಟ್ ಇವಾಗ ಒಂದು ರಿಯಲೈಸ್ ಆಗಿರುತ್ತೆ, ಏನು ಇವ್ರು ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ನಾನೇ ಕಾರಣ. ಸೊ ಮತ್ ನಾನ್ ಹೆಂಗಿರ್ಬೇಕು? ಸೊ ಅವ್ರು ಎಷ್ಟೇ ಬೈದ್ರು, ಎಷ್ಟೇ ಇದ್ ಮಾಡಿದ್ರು ಕೂಡ ನಾನು ಪ್ರೀತಿಯಿಂದ ಇರ್ತೀನಿ. ಯಾಕಂದ್ರೆ ಹಿಂದೆ ನಾನು ಮಾಡಿದೀನಿ, ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಂತ ಇದೀನಲ್ವಾ. ಸೊ ಅದಕ್ಕೆ ಏನು ಮಾಡ್ಬೇಕು? ಪ್ರೀತಿಯಿಂದ ಅವ್ರ ಜೊತೆ ಇರೋದು, ಪ್ರೀತಿಯಿಂದ ಮಾತಾಡೋದು. ನೀವು ಈ ಬದಲಾವಣೆ ನೋಡಿ ಎಷ್ಟು ಚೇಂಜಸ್ ಬರುತ್ತೆ ವಿತಿನ್ 10 days ಅಲ್ಲಿ. ನೀವು 10 ದಿವಸ ಅವ್ರು ಏನೇ ಮಾಡಿದ್ರು ಕೂಡ ಅಷ್ಟೇ ಪ್ರೀತಿಯಿಂದ ನೀವು ಮಾತಾಡಿಸಿದಾಗ ಅವರಲ್ಲಿ ಬದಲಾವಣೆ ಬರುತ್ತೆ. ಯಾಕೆ ಬದಲಾವಣೆ ಬರುತ್ತೆ? ನಿಮ್ಮಲ್ಲಿ ಬದಲಾವಣೆ ಬಂದಿದೆ ಅದಕ್ಕೆ. ಸೊ ಫಸ್ಟ್ಗೆ ನಾನೇ ಅಂತ ಆಕ್ಸೆಪ್ಟ್ ಮಾಡೋದು, ಕ್ಷಮೆ ಕೇಳೋದು, ಆಮೇಲೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದು, ಪರಿವರ್ತನೆ ಮಾಡ್ಕೊಳ್ಳೋದು ಪ್ರಾಯಶ್ಚಿತ ಆದ್ಮೇಲೆ. ಇದೆಲ್ಲ ಆದ್ಮೇಲೆ ಇನ್ನೂ ಬದಲಾಗಿಲ್ಲ ಅಂದ್ರೆ ಏನಂತ ಹೇಳ್ಬೇಕು? ಅದೇ ಧ್ಯಾನ ಕುತ್ಕೊಂಡೆ ಇವೆಲ್ಲ ಮಾಡ್ಬೇಕು. ಏನ್ ಹೇಳ್ಬೇಕು? ಯೂನಿವರ್ಸ್, ನಾನು ಒಪ್ಕೊಂತಾ ಇದ್ದೀನಿ, ನಾನ್ ಕ್ಷಮೆ ಕೇಳ್ತಾ ಇದ್ದೀನಿ, ಆದ್ರೆ ದಯವಿಟ್ಟು ನನಗೊಂದು ಅವಕಾಶ ಕೊಡು ನನ್ನ ಈ ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ. ಸೊ ಪ್ರತಿದಿನ ಇದೇ ಮಾಡ್ಬೇಕು ನಿಮ್ಮ ಕರ್ಮ ಪ್ರಕ್ಷಾಳನೆ ಮಾಡ್ಕೊಳಕ್ಕೆ. ಹೆಲ್ತ್ ಇಶ್ಯೂ ಆದ್ರೂ ಅಷ್ಟೇ. ಏನಂತ ಕೇಳ್ಬೇಕು? ನಾನು ಅರ್ಹನಾಗಿದ್ರೆ, ನಾನು ಬದಲಾಗಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಯೂನಿವರ್ಸ್ ನನಗೆ ಆಸ್ಟ್ರಲ್ ಸರ್ಜರಿ ಆಗ್ಲಿ, ಆ ಹೈಯರ್ ಮಾಸ್ಟರ್ಸ್ ನನ್ನ ಹೆಲ್ತ್ ಅನ್ನ ಚೆನ್ನಾಗ್ ಮಾಡ್ಲಿ ಅಂತ ನೀವು ಕೇಳ್ಕೋಬಹುದು. ಸೊ ಯಾವಾಗ ಈ ತರ ಕೇಳ್ತಾ ಹೋಗ್ತಿರಲ್ಲ ಪ್ರತಿದಿನ, ಆಗ ನಿಮ್ಮ ಲೈಫಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆ ಅಲ್ವಾ, ಅದೇ ರೀತಿಯಾದ ವ್ಯಕ್ತಿಗಳು, ಅದೇ ರೀತಿಯಾದ ಸಮಸ್ಯೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಸಹಾಯ ಕೇಳಕ್ಕೆ. ಯಾವುದೇ ರೀತಿಯಿಂದ ಸಹಾಯ ಆಗಿರ್ಬೋದು, ಹಣಕಾಸಿನ ಸಹಾಯ ಆಗಿರ್ಬೋದು, ಸಜೆಷನ್ಸ್ ಆಗಿರ್ಬೋದು, ಯಾವುದೇ ತರದ್ದಾಗಿರ್ಬೋದು. ಬಂದಾಗ ನೀವು ಹೆಲ್ಪ್ ಮಾಡಿದ್ರೆ ಅನ್ಕೊಳ್ಳಿ, ನೋಡಿ ನಿಮ್ಮ ಲೈಫ್ ಹಿಂಗೆ ಚೇಂಜ್ ಆಗೋಗುತ್ತೆ. ಎಷ್ಟು ಉದಾಹರಣೆಗಳನ್ನ ನೋಡಿದೀವಿ, ನನ್ನ ಲೈಫಲ್ಲೇ ನಾನು ಎಷ್ಟು ನೋಡಿದೀನಿ. ಸೊ ಕರ್ಮ ಪ್ರಕ್ಷಾಳನೆ ಅಂದ್ರೆ ಓಕೆ, ಹೋಗಿ ನಾನು ಗಂಗೆಯಲ್ಲಿ ಸ್ನಾನ ಮಾಡ್ತೀನಿ, ನೀರಲ್ಲಿ ಇದ್ ಮಾಡ್ತೀನಿ, ಕಾಶಿ ಹೋಗಿ, ಅದಲ್ಲ. ಆಕ್ಚುಲಿ ನಿಮ್ಮ ಕಂಪ್ಲೀಟ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಇದೆಲ್ಲ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಗೊತ್ತಾ, ಎಷ್ಟು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಪ್ರೇಮ್ನಾಥ್ ಸರ್ ಬಾಯಲ್ಲಿ ಕೇಳಿದಾಗ. ನಿಜಾಪ, ಒಂದು ಕ್ಷಮೆಗೆ ಇಷ್ಟು ಶಕ್ತಿ ಇರುತ್ತಾ ಜೀವನವನ್ನೇ ಬದಲಾಯಿಸುವಂತದ್ದು ಅಂತ. ಒಬ್ರು ಲೇಡಿ ಸರ್ ಹತ್ರ ಬಂದಿದ್ರಂತೆ, ಆಂಧ್ರದವರು. ಅವ್ರಿಗೆ ಪೈಲ್ಸ್ ಪ್ರಾಬ್ಲಮ್, ಫೈನಾನ್ಷಿಯಲಿ ಪಾಪ ಅಷ್ಟಿಲ್ಲ, ಅವ್ರು ರಾಟಿ ಹೊಲಿಬೇಕು, ಆ ಬಂದಿದ್ದಲ್ಲೇ ಮನೆ ಸಾಗಿಸ್ಬೇಕು. ಅವ್ರಿಗೆ ಆಪರೇಷನ್ ಮಾಡ್ಕೊಳಕ್ ದುಡ್ಡಿಲ್ಲ, ತುಂಬಾ ಪ್ರಾಬ್ಲಮ್. ಎಷ್ಟು ಅಂದ್ರೆ ಕುತ್ಕೊಂಡ್ರೆ ಎದ್ದಳಕ್ಕಾಗಲ್ಲ, ವಾಶ್ರೂಮ್ಗೆ ಹೋಗಕ್ಕಾಗಲ್ಲ. ಸೊ ಸರ್ ಹತ್ರ ಬಂದಾಗ ಇದೇ ಕರ್ಮ ಪ್ರಕ್ಷಾಳನೆ ಧ್ಯಾನವನ್ನ ಮಾಡಿಸಿದಾಗ, ಏನು ಧ್ಯಾನ, ಕರ್ಮ ಪ್ರಕ್ಷಾಳನೆ ಧ್ಯಾನ ಅಂದ್ರೆ ಕ್ಷಮೆ ಕೇಳ್ತಾ ಧ್ಯಾನ ಮಾಡೋದು, ನಾನು ಬದಲಾಯಿಸ್ಕೊಳ್ತೀನಿ, ಇದ್ ಮಾಡಿ ಅಂತ.
ಅವ್ರಿಗೆ ಏನ್ ಪ್ರಾಬ್ಲಮ್ ಇತ್ತಂದ್ರೆ ಅವ್ರ ಅಪ್ಪ ಅಮ್ಮನ ಜೊತೆ ತುಂಬಾ ಜಗಳಾಡಿ ಮಾತೆ ಬಿಟ್ಬಿಟ್ಟಿದ್ರಂತೆ ಎಷ್ಟೋ ವರ್ಷದಿಂದ. ಅವ್ರಿಗೆ ರಿಯಲೈಸ್ ಆಯ್ತಂತೆ, ಅರೆ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಎಷ್ಟು ಜಗಳಾಡಿದ್ದೀನಲ್ಲ, ಅವ್ರು ಏನೇ ಮಾಡಿದ್ರು ಕೂಡ ಅದಕ್ಕೆ ನಾನೇ ಕಾರಣ ಅಲ್ವಾ. ಸೊ ಇಮ್ಮಿಡಿಯೇಟ್ ಆಗಿ ಆ ಕ್ಲಾಸ್ ಇಂದ ಹೊರಗಡೆ ಹೋಗಿ ಅವ್ರ ಅಪ್ಪ ಅಮ್ಮ ಫೋನ್ ಮಾಡಿ ಕ್ಷಮೆ ಕೇಳಿದ್ರಂತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಸೊ ಪೇರೆಂಟ್ಸ್ ಅಲ್ವಾ, ಕ್ಷಮಿಸಿದಂತೆ, ಇರ್ಲಿ ಬಿಡು ಅಂತ ಆ ಕಡೆ ಅವರು ಹತ್ರಂತೆ, ಈ ಕಡೆ ಇವಳು ಹತ್ಲದ್. ಅದಾದ್ಮೇಲೆ ಮತ್ತೆ ಹೋಗಿ ಧ್ಯಾನ ಕುತ್ಕೊಂಡಾಗ ಅವಳಿಗೆ ಯಾವ ತರ ಅನಿಸ್ತಾ ಇದೆ ಅಂದ್ರೆ, ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲ ಬಂದಿದ್ದಾರೆ, ಇಬ್ರು ಕಾಲ್ ಹಿಡ್ಕೊಂಡಿದ್ದಾರೆ ಒಂದೊಂದು. ಅವಳಿಗೆ ಆಪರೇಷನ್ ಮಾಡಿದ ತರ ಫೀಲ್ ಆಗ್ತಾ ಇತ್ತಂತ. ಅಂಡ್ ಆ ಧ್ಯಾನ ಮಾಡಿ ಎದ್ದ ತಕ್ಷಣ ಅವಳಿಗೆ ಪೈಲ್ಸ್ ಪ್ರಾಬ್ಲಮ್ ಹೋಗ್ಬಿಡ್ತದೆ. ಇದು ಮಿರಾಕಲ್ ಎಕ್ಸ್ಪೀರಿಯನ್ಸ್, ಲೈವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಪ್ರೇಮ್ನಾಥ್ ಸರ್. ಈ ತರದ್ ಎಷ್ಟು ಎಕ್ಸ್ಪೀರಿಯನ್ಸ್ ಕೇಳಿದೀವಿ ಅಂತಂದ್ರೆ ಇನ್ನು ಹೇಳಕ್ಕಾಗಲ್ಲ. ಅಂಡ್ ಒಬ್ಬ ಮೇಡಮ್ಗೆ ಏನಂತಂದ್ರೆ ಯೂರಿನ್ ಪ್ರಾಬ್ಲಮ್ ಅಂತೆ ಅವ್ರಿಗೆ, ಅಂದ್ರೆ ಎವ್ರಿ 1 ಅವರ್ಗೆ ವಾಶ್ರೂಮ್ ಹೋಗ್ಬೇಕು ಅವ್ರು. ಎಷ್ಟು ಕಷ್ಟ ಲೈಫ್ ಅಲ್ವಾ ಆತರ ಇದ್ರೆ. ಹೊರಗೆ ಹೋಗಕ್ ಆಗಲ್ಲ, ಟ್ರಾವೆಲ್ ಮಾಡಕ್ ಆಗಲ್ಲ, ಮೂವಿ ನೋಡಕ್ ಆಗಲ್ಲ, ಹೊರಗೆ ಊಟ ಮಾಡಕ್ ಆಗಲ್ಲ. ಆ ಮೇಡಮ್ ಫುಲ್ ಅಳ್ತಾ ಇದ್ರಂತೆ ಸರ್ ಹತ್ರ, ಪ್ಲೀಸ್ ನನ್ಗೆ ಈ ತರ ಆಗ್ತಾ ಇದೆ, ನನ್ಗೆ ಎಲ್ಲೂ ಫ್ರೀಡಮ್ ಇಲ್ಲ ಅರ್ಧಂಗ್ ಆಗ್ಬಿಟ್ಟಿದೆ ಅಂತ. ಹಿಂಗೆ ಧ್ಯಾನ ಕುಂದಿಸಿ ಯಾಕೆ ಅಂತ ಕ್ವೆಶನ್ ಹಾಕು ಅಂತ. ಸೊ ಇದರಿಂದ ನಾವು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಇಂದ ನಾವು ಕಲಿಬೇಕು. ಸೊ ಯಾವುದೇ ಸಮಸ್ಯೆ ಇದ್ರೂ ಫಸ್ಟ್ ಕ್ವೆಶನ್ ಹಾಕೋಬೇಕು ಅಂತ ಹೇಳ್ತಾರೆ. ಅರೆ ನನಗ್ ಸಮಸ್ಯೆ ಇದೆ ಅಂತ ನಾವೆಲ್ರಿಗೂ ಫೋನ್ ಮಾಡಿ ಹೇಳ್ತೀವಲ್ಲ, ನನಗೆ ಈ ಸಮಸ್ಯೆ ಇದೆ, ನನಗೆ ಆ ಸಮಸ್ಯೆ ಇದೆ. ಬಟ್ ಯಾಕಿದೆ ಅಂದಾಗೆ ಅದು ಕ್ಲಿಯರ್ ಆಗೋದದು. ಸೊ ಅವರು ಕೂಡ ಕುಂದಿರ್ಸಿ ಯಾಕೆ ನನಗೆ ಈ ತರ ಆಗ್ತಾ ಇದೆ ಅಂದ್ರೆ ಅವ್ರಿಗೊಂದು ವಿಷನ್ ಬರ್ತಾ ಇದೆ. ಆಕ್ಳು ಮೂತ್ರ ಮಾಡ್ತಾ ಇದ್ರೆ ಇವ್ರು ಒಡೆದು ಓಡಿಸ್ಬಿಟ್ಟಿದ್ದಾರೆ ಅಂತ ವಿಷನ್ ಬರ್ತಾ ಇತ್ತಂತೆ. ಇಮ್ಮಿಡಿಯೇಟ್ ಆಗಿ ಕ್ಷಮೆ ಕೇಳ್ಕೊಳ್ಳಿ, ತಪ್ಪಲ್ವಾ ಆ ತರ ಮಾಡೋದು, ಒಡೆದು ಓಡಿಸೋದು ಆಕ್ಳಿಗೆ ಅಂತ ಇಮ್ಮಿಡಿಯೇಟ್ ಆಗಿ ಕ್ಷಮೆ ಕೇಳಿದ್ರೆ ಆಕ್ಳು ಅಷ್ಟೇ ಕರುಣೆಯಿಂದ ಕ್ಷಮಿಸ್ಬಿಡ್ತಂತೆ. ನೋಡಿ, ಮನುಷ್ಯರು ಕ್ಷಮಿಸ್ತಾರೋ ಇಲ್ಲ ಗೊತ್ತಿಲ್ಲ, ಪ್ರಾಣಿಗಳು ಅಷ್ಟು ಬೇಗ ಕ್ಷಮಿಸ್ತಾರೆ ಅಂತ ಹೇಳ್ತಾರೆ. ಅದಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಇಂದಾನೆ ಆ ಪ್ರಾಬ್ಲಮ್ ಇಲ್ಲ ಅಂತ ಮೇಡಮ್. ಎಷ್ಟೋ ಎಕ್ಸ್ಪೀರಿಯನ್ಸಸ್ ನೀವು ಒಂದೊಂದಾಗಿ ಕೇಳ್ತಾ ಹೋದಾಗ ಏನ್ ಮಾಡಿದ್ದಾರೆ ಅವರೆಲ್ಲ, ಧ್ಯಾನ ಮಾಡಿದ್ದಾರೆ, ಮತ್ತೆ ಕ್ಷಮೆ ಕೇಳಿದ್ದಾರೆ, ಕ್ವೆಶನ್ ಹಾಕೊಂಡಿದ್ದಾರೆ, ಯಾಕೆ ಈ ಸಮಸ್ಯೆ ಬಂದಿದೆ, ಈ ಕರ್ಮದಿಂದ ಹೇಗೆ ಹೊರಗೆ ಬರೋದು. ನಾವು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ. ಇವಾಗ ಒಂದೇನೋ ಸ್ಟಾರ್ಟ್ ಆಗಿದೆ, ದಿ ಎಂಡ್ ಅಂತ ಇದ್ದೇ ಇರುತ್ತೆ. ಆದ್ರೆ ಜಾನ್ರು ಏನ್ ಮಾಡ್ತಾರೆ, ಇದನ್ನ ಇನ್ನೂ ಬೇಗ ಹೇಗೆ ನಾವು ಮಾಡ್ಕೊಳ್ಳೋದು ಅಂತ ನೋಡ್ತಾರೆ. ಅಂಡ್ ತುಂಬಾ ಜನ ಹೇಳ್ತಾ ಇರ್ತಾರೆ, ಮೇಡಮ್ ನಾನು ಈ ಕ್ಷಮಾಧ್ಯಾನ ಮಾಡ್ತಾ ಇದ್ದೀನಿ, ಕರ್ಮ ಪ್ರಕ್ಷಾಳನೆ ಎಲ್ಲ ಮಾಡ್ಕೊಂತಾ ಇದ್ದೀನಿ, ನನ್ನ ಲೈಫಲ್ಲಿ ಏನು ಚೇಂಜಸ್ ಇಲ್ಲ. ಯಾಕೆ ಚೇಂಜಸ್ ಇಲ್ಲ ಅಂತಂದ್ರೆ ಎಲ್ಲನೂ ಅದರದೇ ಆದ ಟೈಮ್ ತಗೊಳುತ್ತಲ್ವಾ. ಯಾವುದು ಒಂದು ಕ್ಷಣದಲ್ಲಿ ಆಗೋದಿಲ್ಲ. ನಾವು ಅಷ್ಟು ಕರ್ಮಗಳನ್ನ ಮಾಡ್ಕೊಂಡ್ ಬಂದಿರ್ತೀವಂತೆ, ಸರಿ ಅಲ್ಲದ ಪಾಪ ಕರ್ಮಗಳನ್ನು. ಇವಾಗ ನಾವು ಒಂದು ಹಾಲನ್ನ ತಗೊಂಡು ಮೊಸರು ಹೆಪ್ಪಾಕಿದ್ರೆ ಓವರ್ ನೈಟ್ ಬೇಕಲ್ವಾ ಮೊಸರಾಗಕ್ಕೆ, ಅಥವಾ ಇಮ್ಮಿಡಿಯೇಟ್ ಆಗಿ ಆಗ್ಬಿಡುತ್ತಾ? ಓವರ್ ನೈಟ್ ಬೇಕಲ್ವಾ ಆಗಕ್ಕೆ. ಅದೇ ರೀತಿಯಾಗಿ ಕರ್ಮ ಕ್ಲಿಯರ್ ಆಗಕ್ಕೂ ಕೂಡ ಟೈಮ್ ಇರುತ್ತೆ, ಅದರದೇ ಆದ ಟೈಮ್ ತಗೊಳುತ್ತೆ. ನಾನು ಅದೇ ಕ್ವೆಶನ್ ಕೇಳ್ತಾ ಇದ್ದೆ, ನಾನು ಧ್ಯಾನ ಕುಂತಾಗ ಎಷ್ಟೆಲ್ಲಾ ಪ್ರೋಸೆಸ್ ಆಗುತ್ತೆ, ಎಷ್ಟೆಲ್ಲಾ ಫರ್ಗಿವ್ನೆಸ್ ಇದೆ, ಆದ್ರೂ ಯಾಕೆ ಬದಲಾವಣೆ ಇಲ್ಲ ಅಂದಾಗ ಎಷ್ಟು ಬ್ಯೂಟಿಫುಲ್ ಆಗಿ ವಿಷನ್ ಬಂತು ಅಂದ್ರೆ, ಒಬ್ರಿಗೆ ಕೈ ನೋವಾಗಿದೆ, ತುಂಬಾ ಮೊಣಕೈ ನೋವಾಗಿದೆ, ಒಳಗ್ ಫುಲ್ ಡೀಪ್ ನೋವಾಗಿದೆ. ಓಕೆ, ಸೊ ಅವ್ರು ಏನ್ ಮಾಡಿದ್ರು, ಹಂಗೆ ಬಿಟ್ರೆ 2 ವರ್ಷ ಬೇಕು ಆರಾಮಾಗಕ್ಕೆ. ಅದು ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಒಂದ್ ಸ್ವಲ್ಪ ಪೌಡರ್ ಹಾಕಿ ಕ್ರೀಮ್ ಹಚ್ಚಿದ್ರೆ 6 ತಿಂಗಳಲ್ಲೇ ಆ ಗಾಯ ವಾಸಿ ಆಯ್ತು. ಅಂದ್ರೆ 2 ವರ್ಷ ಇದ್ದಿದ್ದು 6 ತಿಂಗಳಿಗೆ ಬಂತಲ್ವಾ. ಅದೇ ರೀತಿಯಾಗಿ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಆ ಕರ್ಮದ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ. ನೀವೊಂದ್ 10 ವರ್ಷ ಅನುಭವಿಸೋದು ಒಂದ್ 3 ತಿಂಗಳಲ್ಲೇ ಕ್ಲಿಯರ್ ಆಗ್ತಾ ಬರುತ್ತೆ. ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ, ಇವಾಗಿಂದಕ್ಕೂ 1 ವರ್ಷ ಹಿಂದೆ ನೀವು ಯಾವ ತರ ಇದ್ರಿ, ಎಷ್ಟು ಚೇಂಜಸ್ ಅಲ್ವಾ, ಎಷ್ಟು ಪಾಸಿಟಿವ್ ಚೇಂಜಸ್ ಧ್ಯಾನದಿಂದ. ಸೊ ಆತರ ಬೇರೆಯವ್ರಿಗೆ ನಾವು ಕಂಪೇರ್ ಮಾಡ್ಕೋಬಾರ್ದು. ನಮ್ಮ 1 ವರ್ಷದ ಹಿಂದೆ ಹೆಂಗಿದ್ವಿ, 6 ತಿಂಗಳಿಂದ ಹೆಂಗಿದ್ವಿ, ಇವಾಗ ಹೆಂಗಿದೀವಿ, ಈ ತರ ಕಂಪೇರ್ ಮಾಡಿದಾಗ, ನಮ್ ಜೊತೆ ನಾವೇ ಕಂಪೇರ್ ಮಾಡ್ಕೊಂಡಾಗ ಎಷ್ಟು ದೂರ ಬಂದಿದೀವಿ ಅಂತ ನಮಗೆ ಅನ್ಸುತ್ತೆ. ಓಕೆ, ಸೊ ಅದಕ್ಕೆ 41 days, 21 days, 90 days ಈ ತರ ಒಂದ್ ಸಂಕಲ್ಪ ತಗೊಳ್ಳಿ. ನಾನು 41 ದಿವಸ ಕ್ಷಮಾ ಧ್ಯಾನ ಮಾಡ್ತೀನಿ, ನಾನು 21 ದಿವಸ ಕ್ಷಮಾ ಧ್ಯಾನ ಮಾಡ್ತೀನಿ. ಸೊ ಪ್ರತಿದಿನ
ಆ ಟೈಮ್ಗೆ ಅಷ್ಟೇ ಹೊತ್ತು 1 ತಾಸೋ 45 ನಿಮಿಷನೋ 2 ತಾಸೋ ಏನೇ ಆದ್ರೂ ಕೂಡ ಅದನ್ನ ಮಿಸ್ ಮಾಡಬಾರ್ದು. ಯಾವಾಗ ದೃಢ ಸಂಕಲ್ಪ ಮಾಡ್ತಿರಲ್ಲ ಅರ್ಧ ಅಲ್ಲೇ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಎಷ್ಟೋ ಜನಕ್ಕೆ ಕ್ಲಿಯರ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ನಿಮಗೂ ಹಾಗೆ ಆಗತ್ತೆ. ಅಂಡ್ ಏನ್ ಅನ್ಕೋಬೇಕು ಗೊತ್ತಾ, ನನ್ನ ಈ ಕರ್ಮಗಳನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಂಡು ಒಂದು ಅದ್ಭುತವಾದ ಜೀವನ ನಂದಾಗಿ ಈ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಅನುಭವವನ್ನ ನಾನು ಧ್ಯಾನ ಪ್ರಚಾರಕ್ಕೆ ಉಪಯೋಗ ಮಾಡ್ತೀನಿ. ನನ್ನಂತೆ ಎಷ್ಟೋ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ವಾ. ಇವಾಗ ನಿಮಗೆ ಆ ಸಮಸ್ಯೆ ಬಂದಿದೆ ಅಂದ್ರೆ ನಿಮ್ ತರ ಎಷ್ಟೋ ಜನ ಇರ್ತಾರೆ ಭೂಮಿ ಮೇಲೆ. ನಿಮಗೆ ಧ್ಯಾನಕ್ಕೆ ಬಂದು ಅದನ್ನ ಯಾವ ತರ ಕ್ಲಿಯರ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಬರ್ತಾ ಇದೆ ಅಲ್ವಾ. ಸೊ ಯಾವಾಗ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಚೆನ್ನಾಗ್ ಆಗ್ತಾ ಬಂದಾಗ ನೀವೇನ್ ಅನ್ಕೋಬೇಕು, ನನಗೆ ಇದು ಕ್ಲಿಯರ್ ಆಗಿ ನಾನು ಇದನ್ನ ಧ್ಯಾನ ಪ್ರಚಾರಕ್ಕೆ ಉಪಯೋಗಿಸ್ತೀನಿ. ಸೇವೆ ಇದಲ್ವಾ, ದಟ್ಸ್ ಅಲ್ಟಿಮೇಟ್. ಓಕೆ, ಇನ್ನೂ ಏನು ಕ್ಲಿಯರ್ ಆಗ್ತಾ ಇಲ್ಲ ಅಂತಂದ್ರೆ ಈ ಸೇವೆ ಮಾಡ್ಬೋದು. ಅಂದ್ರೆ ಇದರ ಧ್ಯಾನ ಪ್ರಚಾರದಲ್ಲಿ ನಿಮ್ಮನ್ನ ತೊಡಸ್ಕೋಬಹುದು. ಅಥವಾ ಎಲ್ಲೋ ಅನ್ನದಾನ ಆಗ್ತಾ ಇರತ್ತೆ, ಅಲ್ಲೂ ನೀವು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಇಷ್ಟೇ ಅಂತಲ್ಲ, 100 ರೂಪೀಸ್ ಆದ್ರೆ 100 ರೂಪೀಸ್, 200 ಆದ್ರೆ 200 ದಾನ ಮಾಡಿದಾಗ, ಅನ್ನದಾನಕ್ಕೆ ದಾನ ಮಾಡಿದಾಗ ಎಷ್ಟೋ ಸಮಸ್ಯೆಗಳು ಅಲ್ಲಿಂದಲ್ಲೇ ಕ್ಲಿಯರ್ ಆಗ್ತಾ ಬರುತ್ತೆ. ಅಂದ್ರೆ ಅನ್ನದಾನಕ್ಕೆ ಅಷ್ಟು ಮಹತ್ವ ಇದೆ ನೋಡಿ. ನಾವು ಚೇಂಜ್ ಆಗ್ಬೇಕು ಅಂತ ಅನ್ಕೋಬೇಕಷ್ಟೆ, ಹಲವಾರು ಮಾರ್ಗಗಳು ನಮ್ಮ ಮುಂದೆ ಬಂದೇ ಬರ್ತವೆ. ಸೊ ಇವತ್ತಿಂದ ನೀವೇನ್ ಮಾಡಿ ಅಂದ್ರೆ ಸಮಸ್ಯೆ, ಅಯ್ಯೋ ನನಗೆ ಸಮಸ್ಯೆ ಇದೆ ಅನ್ನೋದ್ಕಿಂತ ಯಾಕೆ ಬಂತು, ಇದರಿಂದ ಹೇಗೆ ಹೊರಗೆ ಬರೋದು, ನಿಮ್ಮ ಮೈಂಡ್ ಸೆಟ್ ಅನ್ನ ಈ ತರ ನೀವು ಚೇಂಜ್ ಮಾಡ್ಕೊಂಡಾಗ ಹೊಸ ಹೊಸ ಡೋರ್ಸ್ ಓಪನ್ ಆಗುತ್ತೆ, ಹೊಸ ಹೊಸ ಆಪರ್ಚುನಿಟೀಸ್ ನಿಮಗೆ ಬರ್ತಾ ಹೋಗುತ್ತೆ, ಹೊಸ ಹೊಸ ಗೈಡೆನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಹೇಳದಲ್ವಾ, ನಮ್ಮ ವಾಸ್ತವಕ್ಕೆ ನಾವೇ ಕಾರಣ. ಸೊ ನೀವು ಚೆನ್ನಾಗಿರ್ಬೇಕು ಇಲ್ಲ ಅದೇ ಸಫರಿಂಗ್ ಅಲ್ಲಿ ಇರ್ಬೇಕು, ನಿಮ್ಮ ಕೈಲಿದೆ. ಓಕೆ, ಸೊ ಈ ಕರ್ಮ ಪ್ರಕ್ಷಾಳನೆ ಅನ್ನೋದು ಪ್ರತಿಯೊಬ್ಬರಿಗೂ ವರ್ಕ್ ಆಗೇ ಆಗುತ್ತೆ, ಟ್ರೈ ಮಾಡ್ಲೇಬೇಕು ಅಷ್ಟೇ. ಓಕೆ, ಅಂಡ್ ಇನ್ನೂ ಯಾರಾದ್ರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ತುಂಬಾ ಹರ್ಟ್ ಮಾಡಿದ್ದಾರೆ ಅಂತಂದ್ರೆ ಅವರನ್ನ ಕೂಡ ನೀವು ಕ್ಷಮಿಸಿ. ಯಾವಾಗ ಒಬ್ರ ಮೇಲೆ ಆ ಹೇಟ್ರೆಡ್ ಅನ್ನ, ಆ ಕೋಪವನ್ನ ನಾವು ಇಟ್ಕೊಂಡಿರ್ತೀವಲ್ವಾ, ನಮ್ಮ ಹೆಲ್ತ್ ಅಪ್ಸೆಟ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಕರ್ಮವನ್ನ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಒಂದು ಕ್ಷಮೆ ಕೇಳ್ಬೇಕು, ಇನ್ನೊಂದು ಕ್ಷಮಿಸ್ಬೇಕು. ನಮಗೆಲ್ಲ ಏನಿರುತ್ತೆ, ನಾನ್ ಕ್ಷಮಿಸಿದ್ರೆ ಅವರು ಆ ಕರ್ಮದ ಚಕ್ರದಿಂದ ಹೊರಗಡೆ ಬರ್ಬೋದೇನೋ ಅನ್ನೋ ಇದಿರುತ್ತಲ್ವಾ. ಅವರು ನಿಜವಾಗ್ಲೂ ಸರಿಯಲ್ಲದ ಕಾರ್ಯಗಳನ್ನ ಮಾಡಿದ್ರೆ ಏನಾಗುತ್ತೆ, ನೀವು ಕ್ಷಮಿಸದೇ ಇರ್ಲಿ, ಅವರು ಅವರ ಫಲವನ್ನ ಅನುಭವಿಸ್ಲೇಬೇಕು. ಸೊ ನಾವೆಲ್ಲ ಇಲ್ಲಿ ಖುಷಿಯಿಂದ ಹ್ಯಾಪಿಯಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಇರೋಕೆ, ಹಾಗೆ ಈ ಆಧ್ಯಾತ್ಮಿಕ ಸಾಧನೆ ಮಾಡೋಕೆ ನಾವು ಬಂದಿರ್ತೀವಿ. ಸೊ ಅದ್ರ ಮೇಲೆ ನಮ್ಮ ಫೋಕಸ್ ಜಾಸ್ತಿ ಇಡೋಣ. ಅದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ, ಈ ಮನೇಲಿರೋ ಸಮಸ್ಯೆಗಳ ಪ್ರಭಾವ ಕಮ್ಮಿ ಆಗ್ತಾ ಹೋದಾಗ ಇನ್ನು ನಮ್ಮ ಗ್ರೋತ್ ಚೆನ್ನಾಗ್ ಆಗ್ತಾ ಬರುತ್ತೆ. ಎಸ್, ಸೊ ಇದು ಸ್ನೇಹಿತರೆ ಇವತ್ತಿನ ಈ ಕರ್ಮ ಪ್ರಕ್ಷಾಳನ ಹೇಗೆ ಮಾಡ್ಕೊಳ್ಳೋದು, ಯಾಕೆ ಬರುತ್ತೆ ಅನ್ನೋ ವಿಚಾರ ನನಗೆ ತಿಳಿದಿದ್ದನ್ನ ನಾನು ಎಕ್ಸ್ಪ್ರೆಸ್ ಮಾಡಿದೀನಿ. ನನಗೆ ತುಂಬಾ ವರ್ಕ್ ಆಗಿದೆ ಆಕ್ಚುಲಿ. ನನ್ನ ಲೈಫಲ್ಲಿ ಎಷ್ಟೋ ಚೇಂಜ್ ಆಗಿದೆ. ಸೊ ಮುಂಚೆಲ್ಲ ನಾನು ಏನ್ ಮಾಡ್ತಾ ಇದ್ದೆ, ಏನೇ ಒಂದ್ ಸಮಸ್ಯೆ ಬಂದ್ರು ಬರೀ ಅಳೋದು, ಬೇಜಾರ್ ಮಾಡ್ಕೊಳ್ಳೋದು. ಈಗ ಧ್ಯಾನ ಮಾಡೋದು, ಕ್ಷಮೆ ಕೇಳೋದು. ನೀವು ಒಬ್ಬನೊಬ್ಬನ ಪ್ರೇಯರ್ ಅಂತ ಹೇಳ್ತೀರಲ್ವಾ, ಅದು ಕೂಡ ಅಷ್ಟೇ. ಅದಿನ್ನೂ ಈಸಿ. ಏನ್ ಮಾಡ್ಬೇಕು, 4 ಲೈನ್ ಇರುತ್ತೆ. ಏನಂದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಸೊ ಈ 4 ವಾಕ್ಯವನ್ನ ಏನಂತ ಹೇಳಿ 108 ಸರಿ ಹೇಳ್ಬೇಕು ಅಂತ ಹೇಳ್ತಾರೆ ಪ್ರತಿದಿನ. ಇದು ಎಷ್ಟು ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ ಅಂತಂದ್ರೆ ನೀವು ಬಿಲೀವ್ ಮಾಡಕ್ ಆಗಲ್ಲ. ಯಾವುದೇ ಒಂದು ಚಿಕ್ಕದೇ ಆಗಿರ್ಬೋದು, ನಿಮ್ಗೆ ಯಾರು ಮಾತಾಡಿಸ್ತಾ ಇಲ್ವಾ, ತುಂಬಾ ಇದ್ ಮಾಡ್ತಾ ಇದ್ರಲ್ವಾ, ಅವ್ರ ಹೆಸರು ಹೇಳ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ ಜಸ್ಟ್ 108 ಟೈಮ್ಸ್ ಹೇಳಿ, ಅವ್ರ ಕೋಪ ಹಂಗೆ ಕರ್ಗೋಗ್ಬಿಡುತ್ತೆ. ಇವೆಲ್ಲ ಲೈವ್ ಎಕ್ಸಾಂಪಲ್, ಲೈವ್ ಎಕ್ಸ್ಪೆರಿಮೆಂಟ್. ಸೊ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಿ ಅಧಿಕ ಧ್ಯಾನ ಸಾಧನೆ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.